ದಾನ ಕೊಡ್ಲಾಕ ಧನ ಒಕ್ಕಟ್ಟೆ ಮಾಡಬೇಡ್ರಿ. ಧನ ಒಕ್ಕಟ್ಟೆ ಆಗೈತಿ, ದಾನ ಕೊಡ್ರಿ. ಆದ್ರೆ ಏನಾಕತಿ, ದಾನ ಕೊಡ್ಲಾಕ ಧನ ಬೇಕು. ನೀವು ಧನಿ ಆದ್ರೂ ನಿಮ್ಮ ಹಿಂದ ಶನಿ ಹತ್ತವ. ಧನಿ ಆದರೆ ಶನಿ ಹತ್ತವ. ಧನಿ ಬಿಟ್ಟ ಗುಣಿ ಆದ್ರೂ ಶನಿ ಬಿಟ್ಟು ಓಡುವ. ನೀವು ಧನಿ ಆಗಬೇಡ್ರಿ, ಗುಣಿ ಆಗ್ರಿ. ಗುಣ ಸರ್ವಶ್ರೇಷ್ಠ ಸಂಪತ್ತಿ. ಸರ್ವಶ್ರೇಷ್ಠ ಸಂಪತ್ತಿ ಗುಣ ಐತಿ. ಅದಕ್ಕಾಗಿ ಗುಣದ ಸಂಪತ್ತಿ ನಮ್ಮ ಶಾಸ್ತ್ರವಾಗಿ ಹೇಳ್ಯಾರು, ಜನ ಗುಣ ಸಂಪತ್ತಿ ಹೋಮಜ್ಜಂ. ಪ್ರತಿ ಭಕ್ತ ಭಗವಂತರ ಹತ್ರ, ಭಗವಂತ ನಿನ್ನ ಗುಣದ ಸಂಪತ್ತಿ ನಾನು ಗರಿಲಿಯಪ್ಪ. ಗುಣದ ಸಂಪತ್ತಿ ಶ್ರೇಷ್ಠ ಐತಿ. ಆದರೆ ಬಾಹ್ಯ ಸಂಪತ್ತಿ ಇದು ದಾನ ಕೊಡ್ರಿ. ಎಷ್ಟು ನೀವು ದಾನ ಕೊಡ್ತೀರೋ ಅಷ್ಟು ಧನ ನಿಮ್ಮ ಬೆನ್ನು ಹತ್ತತಿ. ಎಷ್ಟು ಧನದ ಬೆನ್ನು ಹತ್ತೀರೋ ಅಷ್ಟು ಶನಿ ನಿಮ್ಮ ಬೆನ್ನು ಹತ್ತಾನೆ. ಅದಕ್ಕಾಗಿ ಶನಿದಿಂದ ದೂರ ಆಗೋದು ಅಥವಾ ಯಾವುದು ಗ್ರಹ ಹವನ ಹೋಮ ಮಾಡಬೇಡ್ರಿ. ಗುಣಿ ಆಗ್ರಿ, ಶನಿ ಬಿಟ್ಟು ಹೋಗ್ತಾನೋ. ಧನಿ ಆದರೆ ಶನಿ ಹತ್ತಾನೋ. ಅದಕ್ಕಾಗಿ ಧನಕ್ಕೆ ಬಂದತಿ ಪುಣ್ಯದಿಂದ ಆ ಧನದ ದಾನ ಮಾಡಿರಿ. ನಿಮಗೂ ಪುಣ್ಯ ಆಗ್ತೈತಿ, ನಿಮ್ಮದು ಕಲ್ಯಾಣ. ಯಾರಿಗೆ ಕೊಡ್ತೀರಿ ಅವನು ಕಲ್ಯಾಣ ಆಗ್ತೈತಿ. ಎರಡೂ ಜನರ ಕಲ್ಯಾಣ ಆಗ್ತೈತಿ ದಾನದಿಂದ. ಅದಕ್ಕಾಗಿ ಶ್ರಾವಕರ ಶ್ರೇಷ್ಠ ಗುಣ ದಾನ ಐತಿ. ದಾನ ಕೊಡ್ಲಾಕ ಗುಣಿ ಆಗ್ರಿ. ಗುಣಿನ ದಾನ ಕೊಡ್ತಾನೆ. ಗುಣಿ ದಾನ ಕೊಡ್ತಾನೋ, ನಿರ್ಗುಣಿ ದಾನ ಕೊಡೋದಿಲ್ಲ. ಅದಕ್ಕಾಗಿ ದಾನ ಮಾಡಬೇಕು ಎಲ್ಲ ಶ್ರಾವಕರ ದಿವಸ.